Hey, what's up guys? ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಹೊಸ ಆಧಾರ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೀವು ರಿಜಿಸ್ಟರ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಹೊಸ ಒಂದು ಆಧಾರ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ಆನ್ಲೈನ್ ಅಪ್ಡೇಟ್ ಮಾಡಬಹುದು. ಈ ಮುಂಚೆ ಆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನಾವು ಆಧಾರ್ ಸೆಂಟರ್ಗೆ ಹೋಗ್ಬೇಕಾಗಿತ್ತು. ಬಟ್ ಆದ್ರೆ ಈಗ ಹೊಸ ಅಪ್ಡೇಟ್ಸ್ ಗಳೆಲ್ಲ ಬಂದಿದೆ. ಇವಾಗ ಅಡ್ರೆಸ್ ಅಥವಾ ಇಮೇಲ್ ಆಗಿರ್ಲಿ, ಇನ್ಕ್ಲೂಡಿಂಗ್ ಮೊಬೈಲ್ ನಂಬರ್ ಎಲ್ಲನೂ ಕೂಡ ನೀವು ಆನ್ಲೈನ್ ಅಲ್ಲೇ ಮಾಡಬಹುದು. ಸೊ ಹಾಗಾಗಿ ಈ ಒಂದು ಹೊಸ ಅಪ್ಲಿಕೇಶನ್ ಏನಿದೆ UIDAI ಇದು, ಸೊ ಅದರಲ್ಲಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಸೊ ಅದರಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿತ್ ಪ್ರೂಫ್ ತೋರಿಸಿದ್ದೀನಿ ನಿಮಗೆ ಮೊಬೈಲ್ ನಂಬರು ಯಾವ ರೀತಿ ಅಪ್ಡೇಟ್ ಮಾಡೋದು ಆನ್ಲೈನ್ ಅಂದ್ಬಿಟ್ಟು. ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ರಿಜಿಸ್ಟರ್ ಮಾಡಬಹುದು ಈ ಅಪ್ಲಿಕೇಶನ್ ಅಲ್ಲಿ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಗೂಗಲ್ ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು ಏನಿದೆ ಇಲ್ಲಿ ಆಧಾರ್ ಆ್ಯಪ್ ಅಂತ ನೋಡ್ಬೋದು. ಆಧಾರ್ ಆ್ಯಪ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಫಸ್ಟ್ ಏನು ಬರುತ್ತೆ ನೀವು ನೋಡ್ಬೋದು, ಇದರಲ್ಲಿ ಗೌರ್ಮೆಂಟ್ ಅಪ್ಲಿಕೇಶನ್ ಇದೆ, ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನಿದೆ ಅದರಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅರೌಂಡ್ 10 lakh ಡೌನ್ಲೋಡ್ಸ್ ಇದೆ. ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ರೈಟ್. ಸೊ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇವಾಗ ಇನ್ಸ್ಟಾಲ್ ಆಗಲಿ. ಸೊ ಗೈಸ್, ಒಂದ್ಸರಿ ಇನ್ಸ್ಟಾಲ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಪರ್ಮಿಷನ್ಸ್ ಕೇಳಿಸುತ್ತೆ. ಪರ್ಮಿಷನ್ಸ್ ಎಲ್ಲ ಕೊಟ್ಬಿಡಿ, ಅಲ್ಲ ಅಂದ್ಬಿಟ್ಟು. ಸೊ ಅದಾದ ಕೊಟ್ಟಾದ ಮೇಲೆ ಏನಿದೆ ವಾಮ್ ವೆಲ್ಕಮ್ ಟು ನ್ಯೂ ಆಧಾರ್ ಆ್ಯಪ್ ಅಂತ ಬರುತ್ತೆ. ಸೊ ಇದಾದಮೇಲೆ ನೀವು ಇಲ್ಲಿ ಇಂಟ್ರೊಡ್ಯೂಷನ್ ನೋಡ್ಬೋದು, ಏನೆಲ್ಲ ನೀವು ಇದರಲ್ಲಿ ಮಾಡ್ಬೋದು, ಇನ್ನೆಲ್ಲ ಸ್ಲೈಡ್ ಮಾಡಿ ನೋಡಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲೇನಿದೆ ಅಂತಂದರೆ ಲಾಸ್ಟ್ ಸ್ಕಿಪ್ ಆ್ಯಂಡ್ ಇಂಟ್ರೊಡ್ಯೂಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ನಿಮ್ಗೆ ಏನಿದೆ ಒಂದು ಆಧಾರ್ ನಂಬರ್ ಬೇಕಾಗುತ್ತೆ. ಅದಾದಮೇಲೆ ಒಂದು ಬ್ರೈಟ್ನೆಸ್ ಇರುವಂಥ ಒಂದಲ್ಲ ಗುಡ್ ಲೈಟ್ ಇರುವಂಥ ಜಾಗದಲ್ಲಿ ಕುತ್ಕೊಂಡು, ಯಾಕಂದರೆ ಫೇಸ್ ಅಥೆಂಟಿಕೇಶನ್ ಆಗುತ್ತೆ. ಸೊ ಅದಕ್ಕಾಗಿ ಇವೆರಡು ಇದ್ದರೆ ನಿಮಗೆ ಆಗೋಗುತ್ತೆ. ಅದಾದಮೇಲೆ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತಿದೆ. ಐ ವಿಲ್ ಡೂ ಇಟ್ ಲೇಟರ್ನು ಕೂಡ ನೀವು ಮಾಡ್ಬೋದು. ಬಟ್ ಆದರೆ ಅದರಲ್ಲಿ ನಿಮಗೆ ಲಾಗಿನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಏನಿದೆ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ರಿಜಿಸ್ಟ್ರೇಷನ್ ಮಾಡೋಣ. ರಿಜಿಸ್ಟ್ರೇಷನ್ ಮಾಡಿದ್ರೆ ಏನಕ್ಕಂದರೆ ನಿಮ್ಗೆ ಮುಂದೆ ನಂಬರ್ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ನೀವು ತಿರ್ಗಾ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ನೀವು ಇಲ್ಲಿ ರಿಜಿಸ್ಟರ್ನ ಮಾಡ್ಕೊಂಡ್ಬಿಡೋಣ. ಸೊ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಿಮ್ಮ ಒಂದು 40 ನಂಬರ್ ಏನಿರುತ್ತೆ ಆಧಾರ್ ನಂಬರು. ಸೊ ಆಧಾರ್ ನಂಬರ್ ಇದರಲ್ಲಿ ಹಾಕಬೇಕಾಗುತ್ತೆ. ಸೊ ನಾವು ಆಧಾರ್ ನಂಬರ್ ಇದರಲ್ಲಿ ಹಾಕೋಣ ಗೈಸ್. ಸೊ ಒನ್ಸ್ ಆಧಾರ್ ನಂಬರ್ ಹಾಕಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆಲ್ಲ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತೋರಿಸುತ್ತೆ. ನೀವೇನೆಲ್ಲ ಓದಂಗಿದ್ರೆ ಓದ್ಕೊಳ್ಳಂಗಿದ್ರೆ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಂಗೆ 2 ಸಿಮ್ ತೋರಿಸುತ್ತೆ. ನೀವು ಯಾವ ಸಿಮ್ ಸೆಲೆಕ್ಟ್ ಮಾಡ್ಕೊತೀರ ಸಿಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ರಿಜಿಸ್ಟರ್ ಆಗಿರಲಿ ಅಥವಾ ಆಗದೇ ಇರೋದಿರಲಿ, ಯಾವುದೇ ಅದಕ್ಕೆ ಏನು ತೊಂದರೆ ಇಲ್ಲ. ಜಸ್ಟ್ ನಮಗೆ ವೆರಿಫೈ ಮಾಡೋಕ್ಕೋಸ್ಕರ, ಸಿಮ್ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ, ಅಂದರೆ ಮೊಬೈಲ್ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಸೆಂಡ್ SMS ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ. ಸೊ ಸೆಂಡ್ SMS ಎರರ್ ಅಂತ ಬರ್ತಾ ಇದೆ. ನೆಟ್ವರ್ಕ್ ಯುವರ್ ನೆಟ್ವರ್ಕ್ ಕನೆಕ್ಷನ್ ಈಸ್ ವೀಕ್, ದಿಸ್ ಮೇ ಕಾಸ್ ಯುವರ್ ಲೋಡಿಂಗ್ ಡಾಟಾ. ಸೊ ಓಕೆ, 1 ಸೆಕೆಂಡು. ಸೊ ನಾವು ಇದರಲ್ಲಿ ವೈಫೈ ಆಫ್ ಮಾಡ್ಬಿಡೋಣ. ರೈಟ್. ಸೊ ಒಂದ್ಸರಿ ವೈಫೈ ಆಫ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸೆಂಡ್ SMS ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ SMS ಕ್ಲಿಕ್ ಮಾಡಿದಂಗೆ ನಿಮಗೇನು SMS ಸೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸೆಂಡ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆಗೆ ಸೆಂಡಿಂಗ್ ಅಪ್ ಪ್ಲೀಸ್ ವೇಟ್ ಅಂತ ಬರ್ತಿದ್ದು ಆಟೋಮೆಟಿಕ್ ವೆರಿಫಿಕೇಷನ್ ಆಗ್ತಾ ಇರುತ್ತೆ. ನಿಮ್ಮ ಮೊಬೈಲ್ ನಂಬರು ಸೆಟ್ಟಿಂಗ್ಸ್ ಎಲ್ಲ ಅಂದರೆ ನಿಮ್ಮ ಸೆಟ್ ನಿಮ್ಮದೇ ಆಗಿದೆಯಾ ಏನಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಒಂದ್ಸರಿ ವೆರಿಫೈ ಆದಮೇಲೆ ಏನಿದೆ ಏನಂದರೆ ಮೊಬೈಲ್ ವೆರಿಫೈಡ್ ಅಂತ ಬರುತ್ತೆ. ರೈಟ್. ಸೊ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತ ಏನಿದೆ ಕೆಳಗಡೆಗೆ ಇಲ್ಲಿ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಏನಿದೆ ಅಂದರೆ ನಿಮಗೆ ಗೆಟ್ ರೆಡಿ ಫಾರ್ ಫೇಸ್ ಅಥೆಂಟಿಕೇಶನ್ ಅಂದರೆ ನಿಮಗೆ ಒಂದು ಫೇಸು ಅಂದರೆ ಯಾವುದೇ ಚಸ್ಮಾ ನೀವು ಹಾಕಕ್ಕೆ ಹೋಗಬೇಡಿ. ಇಲ್ಲಿ ಫೇಸ್ ಅಥೆಂಟಿಕೇಶನ್, ಇನಿಷಿಯೇಟ್ ಫೇಸ್ ಅಥೆಂಟಿಕೇಶನ್ ಅಂತ ಏನಿರುತ್ತೆ ಅದರಲ್ಲಿ ನೀವು ಇದ್ರ ಒಳಗಡೆ ಸರ್ಕಲಲ್ಲಿ ನಿಮ್ಮ ಫೇಸನ್ನು ಇಡಬೇಕಾಗುತ್ತೆ. ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನೋಡಿ ಫೇಸ್ ಬಂತು. ರೈಟ್. ಸೊ ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಆದಮೇಲೆ ಜಸ್ಟ್ ಏನಿರಲಿ ನಿಮ್ಗೆ ಫೋಟೋ ಬರುತ್ತೆ, ಅದರಲ್ಲಿ ಫೇಸು ಸೆಲ್ಫಿ ಥರ ಫೇಸ್ ತೊಗೊಂಡ್ಬಿಟ್ಟು ರೈಟ್ ನೀವು ಅದರಲ್ಲಿ 2 ಸರಿ ಬ್ಲಿಂಕ್ ಮಾಡಿ ಆಟೋಮೆಟಿಕ್ ವೆರಿಫೈ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಗೆ ಏನಿದೆ ಒಂದು ಇಲ್ಲಿ ಒಂದು ಪಿನ್ನ ಜನರೇಟ್ ಮಾಡಬೇಕಾಗುತ್ತೆ. ಸೊ ಪಿನ್ನ ನಾವು ಜನರೇಟ್ ಮಾಡೋಣ. ಸೊ ಪಿನ್ನ ಜನರೇಟ್ ಆದಮೇಲೆ ಅಂದರೆ 6 ಡಿಜಿಟ್ ಪಿನ್ ಏನಿರುತ್ತೆ ಅದನ್ನು ನೀವು ಜನರೇಟ್ ಮಾಡ್ಕೊಂಡಾದ್ಮೇಲೆ ಏನಿದೆ ಇಲ್ಲಿ ಎಲ್ಲ ಸ್ಕಿಪ್ ಅಂತ ಕೊಟ್ಬಿಡಿ. ಸೊ ಇಲ್ಲಿ ಬಂತು ನೋಡಿ, ಇದೇನು ಅಂತಂದರೆ ನಿಮ್ಮ ಒಂದು ಆಧಾರ್ QR ಕೋಡ್ ಅಂತ ಇರುತ್ತೆ. ಸೊ ನಿಮಗೆಲ್ಲಾದರೂ ಬೇಕಾದರೆ ನೆಕ್ಸ್ಟ್ ಟೈಮ್ ಇದು ಜಸ್ಟ್ ಒಂದು QR ಕೋಡ್ ತೋರಿಸಿದ್ರೆ ಸಾಕು. ಇಲ್ಲೆಲ್ಲ ಏನಿದೆ ಅಂದರೆ ನಿಮಗೆ ಫುಲ್ ಡೀಟೇಲ್ ತೋರಿಸುತ್ತೆ. ನೀವು ಏನೇನೆಲ್ಲ ಎಲ್ಲಿ ನೋಡ್ಬೋದು, ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು. ರೈಟ್. ಸೊ ಇದೆಲ್ಲ ನಿಮ್ಮ ಫುಲ್ ಡೀಟೇಲ್ ಆಧಾರ್ QR ಕೋಡ್. ನೆಕ್ಸ್ಟ್ ಟೈಮ್ ನೀವು ಎಲ್ಲಾದರೂ ಬೇಕಾದರೆ ಈ QR ಕೋಡ್ ತೋರಿಸಿದ್ರೆ ಸಾಕು. ರೈಟ್. ಸೊ ಈ ರೀತಿ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ ನಿಮ್ಮದೊಂದು ಐ ಡಿ ಕಾರ್ಡ್ ಥರ ಆಧಾರ್ದು. ರೈಟ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ಕಾರ್ಡು ಕೂಡ ಇದರಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ರೈಟ್. ಸೊ ದ್ಯಾಟ್ಸ್ ಇಟ್. ಈ ರೀತಿಯಾಗಿ ನೀವು ಇದರಲ್ಲಿ ರಿಜಿಸ್ಟರನ್ನು ಮಾಡ್ಬೋದು. ನಿಮಗೆ ಬೇಕಾದರೆ ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟಿವ್ ಶೇರ್, ಕಂಪ್ಲೀಟ್ ಶೇರ್,
ಡೌನ್ಲೋಡ್ ಕೂಡ ಇದರಲ್ಲಿ ಮಾಡ್ಬೋದು, ರೈಟ್. ಅದಾದ್ಮೇಲೆ ಇಲ್ಲಿ QR ಕೋಡ್ ಇದೆ. ಸೊ ಸ್ಕ್ಯಾನ್ QR ಅಂದ್ಬಿಟ್ಟು ನೀವು ಯಾರಾದರೂ ಸ್ಕ್ಯಾನ್ ತೊಗೊಂಡ್ರೆ, ಅದರ ಯಾರಾದ್ರೂ ಕಡೆಯಿಂದ ಸ್ಕ್ಯಾನ್ ಮಾಡಿದ್ರೆ ಅದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅದರಲ್ಲಿ ತೊಗೋಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡಬೇಕು ಅಂತಂದರೆ ನೀವು ಇದನ್ನು ಡಿಜಿಟಲ್ ಇದು ಮಾಡಿದ್ರಿ, ಪಿನ್ ಹಾಕಿದ್ರಿ, ಅದೇ ಪಿನ್ ಹಾಕಿದ್ರೆ ಸಾಕು, ಇದು ಓಪನ್ ಆಗಿಬಿಡುತ್ತೆ, ರೈಟ್. ದ್ಯಾಟ್ಸ್ ಇಟ್. ಪಿನ್ ಹಾಕಿದ್ರೆ ಸಾಕು, ಓಪನ್ ಆಗಿಬಿಡುತ್ತೆ. ಸೊ ಇದೇ ರೀತಿಯಾಗಿ ನೀವು ಇದರಲ್ಲಿ ಇದನ್ನು ಮಾಡ್ಬೋದು, ರೈಟ್. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಆದಮೇಲೆ ಇದೇ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡಬೇಕು ಅಂದರೆ ಮೊಬೈಲ್ ನಂಬರು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಮೇಲ್ಗಡೆಗೆ ನಿಮಗೆ ಇಲ್ಲಿ ಎಲ್ಲ ಸರ್ವಿಸ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಸರ್ವಿಸಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಇದೆ, ರೈಟ್. ಸೊ ಇದರಲ್ಲಿ ಏನಿದೆ ಅಂತಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಲ್ಲ ಆಪ್ಷನ್ಸ್ಗಳು ನಿಮ್ಗೆ ಸಿಗುತ್ತೆ ನೋಡಿ. ಮೊಬೈಲ್ ನಂಬರ್ ಫಸ್ಟ್ ಬರುತ್ತೆ, ಮೊಬೈಲ್ ನಂಬರ್ ಅಪ್ಡೇಟ್, ಆಧಾರ್ ಅಪ್ಡೇಟ್, ಅಡ್ರೆಸ್ ಅಪ್ಡೇಟ್, ನೇಮ್ ಅಪ್ಡೇಟ್, ಇಮೇಲ್ ID ಅಪ್ಡೇಟ್. ಸೊ ಇವೆಲ್ಲವನ್ನು ಕೂಡ ನೀವು ಇದರಲ್ಲಿ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಇದರಲ್ಲಿ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಅಪ್ಡೇಟ್ ಮಾಡ್ಬೋದು ಎಲ್ಲ ಫುಲ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಎಲ್ಲ ಅದರ ಡೀಟೇಲ್ಸ್ ಇರುತ್ತೆ, ಎಷ್ಟು ಪ್ರೊಸೆಸಿಂಗ್ ಫೀ ಎಷ್ಟಿರುತ್ತೆ, ಡೇಟ್ ಎಷ್ಟಿರುತ್ತೆ, ಟೈಮ್ ಎಷ್ಟಿರುತ್ತೆ, ಎಲ್ಲ ಫುಲ್ ಇದರಲ್ಲಿ ನಿಮ್ಗೆ ಏನೇನು ಪ್ರೊಸೆಸ್ ಇದೆ ಮುಂದಿದ್ದು ನಾನು ನೆಕ್ಸ್ಟ್ ಇದರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಗೈಸ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆಗಿದೆ ಹಿಡ್ ಲೈಕ್ ಬಿಟ್ಟು ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಸಿಗೋದು ಯೂಸ್ಫುಲ್ ಇತ್ತು. ಎಲ್ಲರಿಗೂ ಟೇಕ್ ಕೇರ್, ಟಾರ್ಗೆಟ್ ಆಗಿ.